ಗುಡ್ ಈವ್ನಿಂಗ್ ಎವ್ರಿವನ್. ಮೊದಲನೇದಾಗಿ ಪೊಲೀಸ್ ಕಲ್ಪನೆ ಆಗಿದೆ. ಇದಕ್ಕೆ ಯಾವ ರೀತಿಯಾಗಿ ಓದಬೇಕು ಅನ್ನೋದಕ್ಕಿಂತ ಏನನ್ನು ಓದಬಾರ್ದು ಅನ್ನೋದು ಮೊದಲು ಗೊತ್ತಿರಬೇಕು. ಯಾವುದೇ ಎಕ್ಸಾಮ್ ಆಗಲಿ ಕ್ರ್ಯಾಕ್ ಟಫರ್ಸ್ ಅದಕ್ಕೆ ಕೇಳಿ ನೀವು ಏನು ಓದಬೇಕು ಅಷ್ಟನ್ನು ಓದಬೇಕು. ಈ ಬೇರೆ ವಿಷಯ ಅನಗತ್ಯ ಎಕ್ಸಾಮ್ ಬರಲಾರಂಥದ್ದು ಓದ್ಕೋದು ಕೂತ್ರೆ, ಯಾಕಂದ್ರೆ ಟೈಮ್ ಜಾಸ್ತಿ ಇಲ್ಲ, ಇರೋದೇ ಒಂದು 52 ದಿನ 53 ದಿನ ಇದೆ. ಅದರಲ್ಲಿ ನಮ್ಮ ಪ್ರಿಪ್ರೇಷನ್ ಹೇಗೆ ಯಾವ ಥರ ಇರಬೇಕು, ಯಾವ ಟೈಮ್ ಟೇಬಲ್ ಹೇಗಿರಬೇಕು. ಒಂದು 8 ಇಂದ 10 ತಾಸು. ಈಗಿನ ಕಾಂಪಿಟೇಷನ್ ನೋಡಿದ್ರೆ ಈಗ 5 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ಇದು ನೋಡಿದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಒಂದು 12 ಇಂದ 14 ತಾಸು ಅಂತೂ ಓದಲಿಕ್ಕೆ ಟೈಮ್ ನೀವು ಇಡಲೇಬೇಕಾಗ್ತದೆ. ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳೋದ್ರಿಂದ ಸ್ವಲ್ಪ ಕರೆಂಟ್ ಅಫೇರ್ಸ್ 6 ತಿಂಗಳು ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ನಿಮ್ಮದು ಕಟ್ ಆಫ್ ಕ್ಲಿಯರ್ ಆಗೋದೇ ಇಲ್ಲೇ. ಭಾಳಷ್ಟು ಜನಕ್ಕೆ ಮೆಂಟಲ್ ಎಬಿಲಿಟಿ ಭಾಳ ಕಠಿಣ ಎಕ್ಸಾಮ್ ಇರ್ತದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಭಾಳ ಮಂದಿಗೆ ಸಾಲ್ವ್ ಮಾಡೋಕ್ಕೆ ಬರೋಂಗಿಲ್ಲ. ನೀವು ಕಟ್ ಆಫ್ ಏನೋ ಒಂದು 10-15 ಮಾರ್ಕ್ಸ್ ಹೋಗ್ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟೇ. ಯಾಕಂದರೆ ಒಂದು 80 ಮ್ಯಾಗೆ ಹೋಗ್ತದೆ ಸಲ ಕಟ್ ಆಫ್. ಯಾವ ಡಿಸ್ಟಿಕ್ಕಿಂದ ತೊಗೊಂಡ್ರು 80 ಮ್ಯಾಗೆ ಹೋಗ್ತದೆ ಕಟ್ ಆಫ್. ಯಾಕಂದ್ರೆ ಕಾಂಪಿಟೇಷನ್ ಆ ರೀತಿ ಇದೆ. ಎಕ್ಸಾಮ್ ಟೈಮ್ ಟೇಬಲ್ ಅಂದರೆ ಫಸ್ಟ್ ನಿಮ್ಮ ಸಬ್ಜೆಕ್ಟ್ ಒಂದೊಂದು ತಾಸಿಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಫಸ್ಟ್ ಮೆಂಟಲ್ ಬಿಟ್ಟು ಬಿಡಿಸ್ತಿರು. ಮಾರ್ನಿಂಗ್ ಟೈಮ್ ಅಂತೂ ಮೆಂಟಲ್ ಬಿಡಿಸೋದು ಭಾಳ ಒಳ್ಳೆಯದು. ಯಾಕಂದ್ರೆ ಮೈಂಡ್ ಫ್ರೆಶ್ ಇರುತ್ತೆ. ಆಮೇಲೆ ರಾತ್ರಿ ಊಟ ಆದ್ಮೇಲೆ ಮೆಂಟಲ್ ಕ್ವಶನ್ಸ್ಗಳನ್ನು ಬಿಡಿಸೋದು ಭಾಳ ಈಜಿ, ಅಂದರೆ ನಿದ್ದೆ ಬರೋಂಗಿಲ್ಲ ಅಂಥೇಳಿ. ಆಮೇಲೆ ಹಿಸ್ಟ್ರಿ ಕ್ವಶನ್ಸ್ ಆಗಲಿ, ಸೈನ್ಸು, ಪೊಲಿಟಿಕಲ್ಲು, EVS, GK, ಕರೆಂಟ್ ಅಫೇರ್ಸು, ಎಕನಾಮಿಕ್ಸು, ಜಿಯೋಗ್ರಫಿ, ಹೀಗೆ ಒಂದು 7-8 ಟಾಪಿಕ್ ಬರ್ತವೆ. ಎಲ್ಲವೂ ನೀಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾವ ಒಂದು ಸಿಂಗಲ್ ಕ್ವಶನ್ ಬಂದರೂ ಅದಕ್ಕೆ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ 3-4 ವರ್ಷ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ಇವಾಗ ನೋಟಿಫಿಕೇಷನ್ ಆಗಿದೆ. ಹಾಗಾಗಿ ಹೈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಇದೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಅಂತೂ ಜಾಸ್ತಿ ಇರಲಿ. ಅದಕ್ಕಾಗಿ ಎಲ್ಲರೂ ಈ ಸಲ ಯಾರಾದರೂ ಪೊಲೀಸ್ ಆಗ್ಬೇಕಂತ ಅಂದ್ಕೊಂಡಿದ್ರೆ ಅವರೆಲ್ಲರೂ ನಾನು ಅನ್ಸ್ಬಿಟ್ಟು ಒಂದು 85 ಮ್ಯಾಗ ಸ್ಕೋರ್ ಇಟ್ಕೊಳ್ಳಿ. ಅವ್ರದ್ದೆಲ್ಲ ಯಾವುದೇ ಕಾಸ್ಟ್ ಆಗಲಿ 85 ಮ್ಯಾಗೆ ಎಲ್ಲ ಡಿಸ್ಟಿಕ್, ಯಾವ ಡಿಸ್ಟಿಕ್ ಸೇರೋ ಎಲ್ಲ ಡಿಸ್ಟಿಕ್ನಲ್ಲಿ ಅಷ್ಟೇ ನಿಲ್ಲುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಅನಗತ್ಯ ಕಂಪ್ಯಾರಿಸನ್ ಬೇಡ. ಅವ್ರು ಅಷ್ಟು ಓದ್ತಾರೆ, ಇಷ್ಟು ಓದ್ತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂಥೇಳಿ ನಿಮ್ಮಷ್ಟಕ್ಕೆ ನಿಮ್ಮ ಸ್ಟಡಿ ಇರಲಿ. ನಿಮ್ಮದು ಏನಿದೆ ರೀಚ್ ಆಗಿ. ಯಾಕಂದ್ರೆ ಮತ್ತೆ ಅವಕಾಶಗಳು ಸಿಗಲ್ಲ. ಒಂದು ಸರಿ ಅವಕಾಶ ಮಿಕ್ಸಿದ್ರೆ ಮತ್ತೆ ಭಾಳಷ್ಟು ವರ್ಷಗಳ ಸ್ಟ್ರಗಲ್ ಮಾಡ್ಬೇಕಾಗ್ತದೆ. ಏಜ್ ಹೋಗ್ತಾ ಇದೆ, ಕೆಲವೊಂದು ಮಂದಿದು ಏಜ್ ಸಿಗ್ತಾ ಇದೆ 5 ವರ್ಷ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿ ಮಾಡಿ ಎಕ್ಸಾಮು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಕ್ಲಾಸ್ಗಳ ಬಗ್ಗೆ ಇನ್ನೂ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡೋಕ್ಕಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು.